ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೊತೆವರ. ಇದು ಕೊನೆಯ ದಿನ ವರ್ಷದ್ದು, ಆದರೂ ನಿಲ್ತಾ ಇಲ್ಲ. ಸಿದ್ದರಾಮಯ್ಯ DK ಶಿವಕುಮಾರ್ ಮಧ್ಯದ ಹಾವು ಏನಿಯಾಟ. ಒಂದು ಕಡೆಗೆ CM ಮಾಡದೇ ಇದ್ದರೆ ನಾನು BJPಗೆ ಅನ್ನುವಂಥ ಇಂಡೈರೆಕ್ಟ್ ಮೆಸೇಜ್ಗಳನ್ನು, ಅದರಲ್ಲೂ ವಿಶೇಷವಾಗಿ ಈ ಗೋಧಿ ಮೀಡಿಯಾ ಅಂತ ಕರೆಸ್ಕೊಳ್ಳೋ ಮೀಡಿಯಾದ ಜೋರು ಹಿಡಿತಾ ಇದೆ. ಆದರೆ ಅದೇ ಕಾಲಕ್ಕೆ ಇದ್ಯಾವುದಕ್ಕೂ ತರೀಕಡಿಸಿಕೊಳ್ಳಲಾರದ ಸಿದ್ದರಾಮಯ್ಯನವರು ತಮ್ಮದೇ ಆದ ಗೇಮನ್ನು ಆಡ್ತಾ ಇದ್ದಾರೆ ಅಂತೇಳಿ ಕಂಡು ಬರ್ತಾ ಇದೆ. ಇದರಲ್ಲಿ ಯಾರು ಸೋಲ್ತಾರೋ ಯಾರು ಗೆಲ್ತಾರೋ ಅದರ ತುರ್ತು ಸ್ಥಿತಿಯಲ್ಲೇ ಸಿದ್ದರಾಮಯ್ಯರ ಕೈ ಒಂದಿಷ್ಟು ಮೇಲಾಗಲಿ ಆದಂಗೆ ಅನಿಸ್ತಾ ಇದೆ. ಯಾಕಂದ್ರೆ BJPಗೆ ಹೋದರೆ ಕಡಿಮೆ 40-45 ಜನರನ್ನು ತೊಗೊಂಡು ಹೋಗ್ಬೇಕಾಗ್ತದೆ, MLAಗಳನ್ನು. ಅದು ಸಾಧ್ಯನಾ ಅನ್ನುವಂಥದ್ದು. ಈಗ 21-22 ಹೇಳ್ತಾ ಇದ್ದಾರೆ ಅವರೆಲ್ಲ. 20-21ರಿಂದ ಏನಾಗುವಂಥದ್ದು ಅಂತೇಳಿ. ಯಾಕಂದರೆ ಭಾಳಷ್ಟು ಸಮಸ್ಯೆಗಳು ಅಲ್ಲಿದ್ದಾವೆ. ಮಧ್ಯದಾಗೆ ಈ HDK ಅಂದರೆ ಕುಮಾರಸ್ವಾಮಿಗಳು ಇವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಒಪ್ತಾರ. 40 ಜನರು ಹೋದ್ರೆ ಅವರು BJP ಸಹವಾಸ ಬಿಟ್ಟು ಹೊರಗೆ ಬರಲಿಕ್ಕಿಲ್ವ ಅನ್ನುವಂಥದ್ದು. ಏನೋ ಇಲ್ಲಪ್ಪ ಮಾಡಿದ್ದಾರೆ. ಹಿಂದೆ DK ಶಿವಕುಮಾರು ನಮ್ಮ HDK CM ಆಗೋರು ಹೆಲ್ಪ್ ಮಾಡಿದ್ದಾರೆ ಅಂತ ನಾವು ಅನ್ಕೋಬೋದು. ರಾಜಕೀಯದಲ್ಲಿ ಇದು ಸಾಧ್ಯ ಇಲ್ಲ ಅಂತಲ್ಲ, ಆದರೆ ಭಾಳ ರೇರೆಸ್ಟ್ ಆಫ್ ದ ರೇರ್. ಇವತ್ತಂತೆ ಮಾನಸಿಕವಾಗಿ ಇಬ್ಬರು ಭಾಳ ದೂರ ಸರಿದ್ದಾರೆ. ಆದರೂ ಹೇಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಎಲ್ಲೋ ಕಾಣದ ಭರವಸೆ. ಅದಿರಲಿ, 40 ಜನ ಸಿಗಬೇಕು, ಜೊತೆಗೆ HDK ಅವ್ರು ಹೋಗಬೇಕು. 45 ಜನ ಶಾಸಕರು ಸಿಗುವವರೆಗೆ ಕಾಂಗ್ರೆಸ್ಸಿಗರೇನು ಮಲ್ಕೊಂಡಿರ್ತಾರೆ, ಕಡ್ಲಿ ಪುರಿ ತಿಂತಾರೆ. ಅವ್ರಿಗೆ ಗೊತ್ತಾದ ಅಂಥದ್ದು ರಾಜಕೀಯನ ಹಿಂದೆ ಮಾಡಿದವರಿದ್ದಾರೆ ಸಾಕಷ್ಟು ಅಲ್ಲಿ. ಮತ್ತು ಸಿದ್ದರಾಮಯ್ಯರಿಗೆ ರಾಜಕೀಯ ಗೊತ್ತಿಲ್ಲ ಅಂತಲ್ಲ, ಈಸ್ ಅಲರ್ಟ್ ಮತ್ತು ಅನುಭವದ ಜೊತೆಗೆ ಅವ್ರ ಕೈ ಅಧಿಕಾರ ಅದು. ಇದು ಭಾಳ ಮಹತ್ವದ್ದು. ಯಾವಾಗಲೂ ಅಧಿಕಾರ ಇದ್ದ ಅವ್ನು ಮ್ಯಾಲೆ ಇರ್ತಾನೆ. ಯಾವಾಗಲೂ ಇವರು ಉಪ ಮುಖ್ಯಮಂತ್ರಿ ಏನೋ ಇದ್ದರೂ ಆ ಮುಖ್ಯಮಂತ್ರಿ ಹೇಳಿದ್ಮೇಲೆ ಮಾಡುವಂಥದ್ದು. ಅದಕ್ಕೆ ಬೆಲೆ ಏನಿಲ್ಲ ಅನ್ನೋದಷ್ಟು ಸತ್ಯದ. ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು BJPಗೆ ಹೋಗಿ CM ಹೋಗೋದು ಭಾಳ ಕಡು ಕಷ್ಟ. ಅಸಾಧ್ಯ ಅಂದರೂ ಅಡ್ಡಿ ಇಲ್ಲ, ಆದರೂ ಅಸಾಧ್ಯ ಕೆಲವೊಂದು ಪವಾಡಗಳಾಗಿ ಈ ಪವಾಡ ದೇಶದು ಆಗ್ಬೋದೇನೋ. ಯಾಕಂದ್ರೆ ಅವರು ಪವಾಡ ಪುರುಷರಂಗೆ ಮಾತಾಡ್ತಿರ್ತಾರೆ. ದೈವದ ಮೇಲೆ ನಂಬಿಕೆ ಅದು. ಅನೇಕ ಜ್ಯೋತಿಷಿಗಳು ಅವರು CM ಆಗಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಪರವಾಗಿ ಯಾವ ಜ್ಯೋತಿಷಿಗಳು ಮಾತಾಡ್ತಾರೆ. ಯಾಕಂದ್ರೆ ಅವ್ರು ನಂಬುವುದೇ ಇಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಅದೇನಿಲ್ಲ, ಸಿದ್ದರಾಮಯ್ಯನವರು ಈಗ ಹೊಸ ಗೇಮ್ ಮಾಡ್ತಾ ಇದ್ದಾರೆ. ಸುದ್ದಿಗಳು ಬರ್ತಾ ಇದ್ದಾವೆ. ಏನಂದ್ರೆ ಇನ್ನೂ 2-3 ಜನ ಮುಖ್ಯಮಂತ್ರಿ ಮಾಡ್ಕೊಳ್ಳೋದು, ಅಧ್ಯಕ್ಷ ಸ್ಥಾನ ಚೇಂಜ್ ಮಾಡೋದು, ಆಟೋಮೆಟಿಕ್ಕಾಗಿ ಅವ್ರ ಶಕ್ತಿಯನ್ನು ಕಡಿಮೆ ಮಾಡೋದು ಅಂತೇಳಿ. ಇದು ಇವ್ರನ್ನ ಸಾಧ್ಯ ಆಗ್ತದನಾ ಅಂತೇಳಿ ಇದನ್ನೂ ಸಹಿತ ನೋಡ್ಬೇಕಾಗುತ್ತೆ ಸಾಧಕ ಬಾಧಕಗಳ ಬಗ್ಗೆ. ಯಾಕಂದ್ರೆ ಸಿದ್ದರಾಮಯ್ಯರಿಗಿಂತಲೂ ಹೆಚ್ಚಿನ ಪ್ರೀತಿ ಹೈಕಮಾಂಡ್ ಗಳಿಸ್ಕೊಂಡಿದ್ದಾರೆ ನಮ್ಮ DK ಶಿವಕುಮಾರ್ ಅವರು. ಈಗಷ್ಟೇನೋ ಹಠಮಾರಿ ಹುಡುಗರಂಗೆ ಮಾತಾಡ್ತಿರ್ಬೋದು, ಅಥವಾ ಏನೋ ಅವ್ರ ಬೆಂಬಲಿಗರು ಮಾತಾಡ್ತಿರ್ಬೋದು. ಆದರೆ ಮೂಲತಃ ಕಾಂಗ್ರೆಸ್ಸಿನ ಜೊತೆ ಗುರುತಿಸಿಕೊಂಡು ಕಾಂಗ್ರೆಸ್ಸಿಗರಾಗಿಯೇ ಅಲ್ಲಿ ಭ್ರಷ್ಟಾಚಾರದ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ತಾನೇ ಲೀಡ್ ಮಾಡ್ಕೊಂಡು ಬಂದಂಥ ವ್ಯಕ್ತಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಪ್ರತಿಯೊಂದು BJP ಅಟ್ಯಾಕಿಗೆ ಅಟ್ಯಾಕ್ ಮಾಡಿ ಅಂತವ್ರು. ಹೀಗಾಗಿ BJP ಇವ್ರನ್ನ ನಂಬುವುದೂ ಇಲ್ಲ ಭಾಳ ಹಂತದವರೆಗೆಲ್ಲ. ಒಟ್ಟಿನಲ್ಲಿ ಇಲ್ಲ ಅಂದರೂ ಅಡ್ಡಿ ಇಲ್ಲ. ಯಾಕಂದ್ರೆ ಇದು ನಂಬುವ ಗಿರಾಕಿ ಅಲ್ಲ ಅನ್ನೋದು ಸ್ಪಷ್ಟ ಅದ. ಇಂಥ ಪ್ರಸಂಗದಲ್ಲೇ ಸಹಜವಾಗಿನ ಸಿದ್ದರಾಮಯ್ಯರು ಏನೋ ಪ್ಲ್ಯಾನ್ ಮಾಡಿದರು. ಹೈಕಮಾಂಡ್ ಒಪ್ಪಬೇಕಲ್ಲ ಇದನ್ನು. ಹೈಕಮಾಂಡ್ ಮ್ಯಾಕ್ಸಿಮಮ್ ಏನು ಹೇಳ್ಬೋದು, ಒಂದು ಹೇಳ್ತದೆ, ಇಲ್ಲ ನೀವು CM ಆಗಿರಲಿ, ಅವರು DCM ಆಗಿರಲಿ, ಇನ್ನೊಂದು DCM ಅಧ್ಯಕ್ಷ ಸ್ಥಾನ ಬೇಕಾಗಿಲ್ಲ ಅನ್ನೋ ಧೋರಣೆನೂ ಅಲ್ಲದ. ಯಾಕಂದರೆ ಅವ್ರಿಗೆ DK ಶಿವಕುಮಾರ್ ಅವರನ್ನು ಕಳೆದುಕೊಳ್ಳುವ ಮನಸ್ಸು ಹೈಕಮಾಂಡ್ಗಿಲ್ಲ. ಹಾಗಂತೇಳಿ ಸಿದ್ದರಾಮಯ್ಯನ ಬದಿಗೆ ಸರಿಸ್ಬೇಕು ಅನ್ನೋ ಮಾತು ಇಲ್ಲ. ಇದು ಇವತ್ತಿನಲ್ಲಿ ನಡೆದಿರುವಂಥದ್ದು. ಈ ವರ್ಷದ ಕೊನೆಯ ದಿನದಂದು ಹೇಳ್ತಾ ಇದ್ದೀರಿ. ಇದನ್ನು ಅವ್ರಿಗೆ ಬೇಕು, ಇಬ್ಬರೂ ಬೇಕಾಗ್ಯದ. ಯಾಕಂದ್ರೆ ಪಕ್ಷ ಇವತ್ತು ಸಂಕಷ್ಟದಲ್ಲಿದೆ. ಯಾಕಂದರೆ ಇಲ್ಲಿ ಕರ್ನಾಟಕ, ನಮ್ಮ ತೆಲಂಗಾಣ ಮೇಲೆ ಹರಿಯಾಣ ಬಿಟ್ಟರೆ ಎಲ್ಲೂ ಇಲ್ಲ, ಹಿಮಾಚಲ ಪ್ರದೇಶ ಬಿಟ್ಟರೆ ಎಲ್ಲೂ ಇಲ್ಲ. ಇದು ಹರಿಯಾಣದಲ್ಲಿ ಸೋತದ ಆ ಮಾತು ಬೇರೆ.
ನಾನು ಹೇಳಬೇಕಾಗಿದ್ದು ಹಿಮಾಚಲ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಮಾತ್ರ ಉಳಿದು. ಹೀಗಾಗಿ ಇವು ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಇದು ಜೀವ ಹಿಡಿದದ ಮತ್ತು ಇಲ್ಲಿ ಕಳ್ಕೊಂಡ್ರೆ ಜೀವವನ್ನು ಕಾಂಗ್ರೆಸ್ಸಿಗೆ ಪುಟದ ಮೇಲೆ ಹಿಡಿದು ಭಾಳ ಕಷ್ಟ. ಮತ್ತು ಅವರ ಜೊತೆಗಾರರು, ಇಂಡಿಯಾ ಜೊತೆಗಾರರು ಇವ್ರಿಗೆ ಸಹಾಯ ಮಾಡ್ತಾರೆ, ಬೆಳೆಸ್ತಾರೆ ಅನ್ನೋದು ಸುಳ್ಳು ಅಂದಾಗ ಹಲವು ಸಲ ವಿಚಾರ ಮಾಡಿ ಹೆಜ್ಜಿಡುವಂಥದ್ದು. ಜೊತೆಗೆ ಅನೇಕ ಕಾಂಗ್ರೆಸ್ ನಾಯಕರು, ಪ್ಯಾರಾಸೈಟ್ ನಾಯಕರು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರು ಯಾರೂ ಇರಲಿ, ಆದರೆ ಬಿ ಜೆ ಪಿಗರ ದೊಡ್ಡದಾಗಿ ತೋರಿಸುವಂಥದ್ದು, ಆ ಮೀಡಿಯಾ ದೊಡ್ಡದಾಗಿ ತೋರಿಸುವಂಥದ್ದು ನಾವು ಸಾಮಾನ್ಯ ನೋಡ್ತಾ ಇದ್ದೀವಿ. ಇವತ್ತು ದಿಗ್ವಿಜಯ್ ಸಿಂಗ್ ಒಬ್ಬ ಡಿಸಿಡೆಂಟ್ ಆಗಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಶಶಿ ತರೂರ್ ಹೋಗುವ ಲೆಕ್ಕದಲ್ಲಿದ್ದಾರೆ. ಇಂಥ ಪ್ರಸಂಗದಲ್ಲೇ ನಮ್ಮ ಸಿದ್ದರಾಮಯ್ಯರನ್ನು ಇವ್ರು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇದನ್ನ, ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇದನ್ನ. ಇಬ್ಬರು ಬೇಕಾಗಿದ್ದಾರೆ ಅವ್ರಿಗೆ. ಹಾಗಂತೇಳಿ ಈಗ ಸೇಮ್ ಮಾಡಬೇಕಂತಿಲ್ಲ ಡಿ ಕೆ ಶಿ ಅವ್ರಿಗೆ. ಅವರು ಡಿ ಕೆ ಶಿ ಅವ್ರು ಒಪ್ಕೊಳ್ತಾ ಇದ್ದಾರೆ. ಅವ್ರು ಡಿ ಕೆ ಶಿ ಅವ್ರ ಸಮಸ್ಯೆ ಏನಪ್ಪ ಅಂದರೆ, ಈಗ ಹಲವು ಸಲ ಹೇಳಿದರೆ ಸತೀಶ್ ಜಾರಕಿಹೊಳಿ ಅವರು ಅಥವಾ ಪರಮೇಶ್ವರ್ ವಿರುದ್ಧ ಅಬ್ಜೆಕ್ಷನ್ ಇಲ್ಲ ಅವ್ರಿಗೆ, ಸತೀಶ್ ಜಾರಕಿಹೊಳಿ. ಯಾಕಂದ್ರೆ ಸಮಾನ ವಯಸ್ಕರು. ಈಗೇನಾದರೂ ಬಿಟ್ಟು ಕೊಟ್ಟರೆ ಮುಂದೆ ಪರ್ಮನೆಂಟಾಗಿ ಸಿ ಎಮ್ ಸೀಟನ್ನು ಅವ್ರು ಬಿಟ್ಟು ಕೊಡಲಿಕ್ಕಿಲ್ಲ ಅನ್ನೋ ಭಯ. ಜೊತೆಗೆ ತಾವು 2ನೇ ನಂಬರ್ ನಾವಿದ್ದೀವಿ, ನಮಗೆ ಬೇಕು ಅನ್ನೋಂಥ ಆಟ. ಅದಕ್ಕಾಗಿ ನನಗೆ ಏನಪ್ಪ ಅಂದ್ರೆ ಈ ಒಂದು ಸಿ ಎಮ್ ಮಾಡಿ ಅಂತ ಬೆನ್ನತ್ತಿದ್ದಾರೆ. ಆ ಪ್ರಭಾವ ಮಾಡಿದ್ರೆ ಅಟ್ಯಾಕ್ ಮಾಡಿದ್ರೆ ನನ್ನ ಸೆಕೆಂಡು ಸಿದ್ದರಾಮಯ್ಯ ಮಾಡ್ತಾರೆ ಅನ್ನುವಂಥ ಒಂದು ಎಲ್ಲೋ ಕಾರಣದ ಭರವಸೆ. ಆದರೆ ಇದೇ ಇವ್ರಿಗೆ ಇವತ್ತು ವೈರಿ ಆಗ್ತದೇನೋ ಅನ್ನುವಂಥದ್ದು. ಅತಿಯಾಗಿ ನನಗೆ ಬೇಕು ಸಿ ಎಮ್ ಅನ್ನುವಂಥ ಆಟ ಇವರನ್ನು ಹೈಕಮಾಂಡ್ ದೂರ ಸರಿಸ್ತಾ ಇದೆಯಾ ಅಂತೇಳಿ. ಅದೇ ಕಾಲಕ್ಕೆ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಹೋಗಿದ್ರೆ ಬಿ ಜೆ ಪಿಗೆ ರಾಷ್ಟ್ರ ಮಟ್ಟದಲ್ಲಿ ಯಾರೂ ಹೋರಾಟಗಾರಗಳು. ಇನ್ನೊಂದು ವೆಸ್ಟ್ ಬೆಂಗಾಲ್, ಇದೊಂದು ವೆಸ್ಟ್ ಬೆಂಗಾಲ್ ಸಹ ಚುನಾವಣೆ ನಡೆದಲ್ಲ. SIR ಈಗ 58 ಲಕ್ಷ ಮತದಾರನ ಕಟಾಪ್ ಮಾಡಿದ. ಆ 58 ಲಕ್ಷ ಮಂದಿ ಹೋದ್ರಪ್ಪ ಅಂದರೆ ಇವ್ರಿಗೆ ಕೇವಲ 34 ಲಕ್ಷ ಜನ ಬೇಕಾಗಿದ್ದಾರೆ. ನಮ್ಮ ವೋಟರ್ಸ್ ಓಟ್ ಹಾಕಿದ್ರೆ ಅಲ್ಲಿ ಗೌರ್ಮೆಂಟ್ ಆಗ್ತದಪ್ಪ ನಮ್ಮದು ಅನ್ನುವಂಥ ಭರವಸೆ ಬಿ ಜೆ ಪಿ ಇರ್ತದೆ. ಹೀಗಾಗಿ ಕರ್ನಾಟಕ ಮತ್ತು ವೆಸ್ಟ್ ಬೆಂಗಾಲ್ ಎರಡು ಹೋದರೆ ಮುಂದಿನ ದಿನದಲ್ಲೇ ವಿರೋಧ ಪಕ್ಷಗಳು ಇಲ್ಲ, ಕಾಂಗ್ರೆಸ್ನ ಕಿತ್ತಾಕಿಬಿಟ್ರೆ. ಜೊತೆಗೆ ವೆಸ್ಟ್ ಬೆಂಗಾಲದ ನಮ್ಮ ಈ ಬ್ಯಾನರ್ಜಿ ಅವರನ್ನು ತೆಗೆದು ಹಾಕಿಬಿಟ್ರೆ ಮುಗಿದೋಗ್ಬಿಡ್ತು ರಾಷ್ಟ್ರ. ನಮ್ಮದ ಇನ್ನೊಬ್ಬ ವಿರೋಧ ನಾಯಕರೇ ಇಲ್ಲಲ್ಲ ಇಲ್ಲ. ಈ ಪ್ಲ್ಯಾನನ್ನು ಬಿ ಜೆ ಪಿ ಮಾಡೋದ್ರಿಂದಾಗ ಇವತ್ತು ಕಾಂಗ್ರೆಸ್ಗೆ ಅನಿವಾರ್ಯ ಸಿದ್ದರಾಮಯ್ಯ ಇರೋದು. ಯಾಕಂದರೆ ಹಿಂದುಳಿದ ಅವರ ನಾಯಕ, ಜೊತೆಗೆ SC ST ಅವ್ರ ಜೊತೆ ಮೈನಾರಿಟಿ ಇವರು ನಂಬ್ತಾ ಇದ್ದಾರೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಬ್ಬರ ಅಹಿಂದ ನಾಯಕ ಅಥವಾ OBC ನಾಯಕ ಅನ್ನುವಂಥ ಪ್ರಭಾವ ಇರೋದರಿಂದ ಸಹಜವಾಗಿ ಸಿದ್ದರಾಮಯ್ಯರ ಅನಿವಾರ್ಯದ ಕಾಂಗ್ರೆಸ್ಸಿಗೆ. ಅವರು CM ನಿಂದ ಇಳಿಸೋದ್ರಿಂದ ಅಸಾಧ್ಯದ ಮಾತು. ಆದರೆ ಅದೇ ಕಾಲಕ್ಕೆ CM ಸಿದ್ದರಾಮಯ್ಯ ಹೇಳಿದಂಗೆ 4 ಅಥವಾ 3 ಮಂದಿ ಉಪಮುಖ್ಯಮಂತ್ರಿಗಳನ್ನು ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡುವ ಮನಸ್ಥಿತಿ ಎಲ್ಲೂ ಇಲ್ಲ ಅನ್ನೋದಷ್ಟು ಸ್ಪಷ್ಟ ಅದ. ಹೀಗಾಗಿ ಈ ವರ್ಷದ ಕೊನೆಯ ದಿನಗಳಲ್ಲೇ ಮೋಸ್ಟ್ಲಿ ಇಬ್ಬರು 12 ಮಕ್ಕಳು ಹೋಗ್ಬೋದು ಅನ್ನೋಂಥ ಭರವಸೆಗಳಿದ್ದಾವೆ. ಇಬ್ಬರು ಸೈಲೆಂಟ್ ಆಗಿದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿ ಅವರು. ಆ ಸಂಯಮ, ಸೈಲೆನ್ಸ್ ಏನದಲ್ಲ, ಅದು ಮುಂದಿನ ದಿನದಲ್ಲಿ ಉತ್ತರ ಯಾವ ರೀತಿ ಬರ್ಬೋದು ಅನ್ನಿಸೋದು ಅಷ್ಟು ಆಸಕ್ತಿಪೂರ್ಣದ. ಆದರೂ ಅವರ ಬೆಂಬಲಿಗರು, ನಮ್ಮ ಡಿ ಕೆ ಶಿ ಬೆಂಬಲಿಗರು 6 ಇಲ್ಲ 9 ತಾರೀಕಿಗೆ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಒಂದು ಮಾತುಗಳು ಮಾತಾಡ್ತಾ ಇರ್ತಾರೆ. ಅದೇ ಕಾಲಕ್ಕೆ ಇವೆಲ್ಲರೂ ಕೇಳಿದಂಥ ಕಾಂಗ್ರೆಸ್ಸಿಗರು ಸಹಿತ ಅಥವಾ ಸಿದ್ದರಾಮಯ್ಯ ಪಡೆದವರು ಇಲ್ಲ ನಾವು ಅಹಿಂದ ಸಮಾವೇಶ ಮಾಡ್ತಾ ಇದ್ದೀವಿ ಅಂಥೇಳಿ ಅದು ಪ್ರಭಾವ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಹೈಕಮಾಂಡ್ ಮೇಲೆ. ಈಗೇನದಪ್ಪ ಅತಂತ್ರ ಸ್ಥಿತಿಯಲ್ಲಿ ಹೈಕಮಾಂಡ್ ಅದ, ಯಾರನ್ನು ಉಳಿಸಬೇಕು ಯಾರನ್ನು ಬಿಡಬೇಕು ಅಂತೇಳಿ. ಬಟ್ ಹೈಕಮಾಂಡದ ಸ್ಪಷ್ಟ ನಿಲುವು ಏನಪ್ಪ ಅಂದ್ರೆ ಇಬ್ಬರನ್ನು ಉಳಿಸ್ಕೊಂಡು ಹೋಗ್ಬೇಕು. ಕಾಂಗ್ರೆಸ್ ಅವರಿಬ್ಬರು ಉಳಿದ್ರೆ ನಿಶ್ಚಿತವಾಗಿಯೂ ಬಹುದಿನಗಳವರೆಗೆ ಉಳಿತದ. ಜೊತೆ ಇನ್ನುಳಿದ ನಾಯಕರನ್ನು ಬೆಳೆಸಬಹುದು. ಈಗ ಇದ್ದಂಥ ಪ್ಯಾರಾಸೈಟ್ ನಾಯಕರನ್ನು ಒಬ್ಬೊಬ್ಬರಾಗಿ ಹೊರಗಾಕೆ ಹೊಸ ನಾಯಕರನ್ನು ತರಬಹುದು. ಅದಕ್ಕೆ ಸೇವಾದಳಗಳು ಲಕ್ಷ್ಯ ಹಾಕಿದ್ದಾರೆ. ಭಾಳ ಒಳ್ಳೆಯ ಡೆವಲಪ್ಮೆಂಟ್ ಆಗ್ಯದ. RSSಗೆ ಪ್ರತಿಸ್ಪರ್ಧೆಗೆ ಸೇವಾದಳವನ್ನು ಬೆಳೆಸಬೇಕು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಯಾಕಂತಂದರೆ ಕಾಂಗ್ರೆಸ್ ಮನಸ್ಸು ಮಾಡಿದ್ರೆ ಸಾಧ್ಯತೆ ಇಲ್ಲ ಅಂತಲ್ಲ, ಆದರೆ ಮಾಡಬೇಕಲ್ರಿ ಅದನ್ನು, ಸಂಘಟನೆಯನ್ನು ವ್ಯವಸ್ಥಿತವಾಗಿ ಆ ದಿಶೆಯಲ್ಲೇ ಏನಾಗ್ತದೆ ಅಂತ ಹೇಳ್ತಾ. ಒಟ್ಟಲ್ಲೇ ಇವತ್ತು ಕಾಂಗ್ರೆಸ್ ಮಾತ್ರ ಇವರಿಬ್ಬರನ್ನು ಉಳಿಸ್ಕೊಳ್ಳು ಒಂದು ಮನಸ್ಥಿತಿ ಆಗದೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಆದರೂ ನಿಂತಿಲ್ಲ ಈ ಇಬ್ಬರ ಮಧ್ಯದ ಕಥನ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.